ಅನ್ನುವಂತ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರೋದು. ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ ಅನ್ನುವಂತ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರೋದು. ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ ಅನ್ನುವಂತ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರೋದು. ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ ಅನ್ನುವಂತ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು. ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ.
ಆದ್ರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರುವುದು, ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು, ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದ್ರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರುವುದು, ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಮಹಾರಾಷ್ಟ್ರದಿಂದ ಭಾರಿ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಬೀದರ್ನಲ್ಲಿ ಮಾಂಜ್ರಾ ಜಲಾಶಯದ ಆತಂಕ ಹೆಚ್ಚಾಗ್ತಾ ಇರೋದು ಕ್ಷಣ ಕ್ಷಣಕ್ಕೂ ಕೂಡ. ಬಾಲ್ಕಿಯ 22 ಗ್ರಾಮಗಳಿಗೆ ಜಲಾವೃತ ಭೀತಿ ಈಗ ಎದುರಾಗಿದೆ. ಸ್ಪೆಷಲಿ ಕಮಲ್ ನಗರ ಮತ್ತು ಔರಾದ್ ಎರಡೂ ಕಡೆಗಳಲ್ಲೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಹಲಸಿ ತುಗಾಂವ್ ಗ್ರಾಮದ ಸೇತುವೆ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರೋದು, ಕನೆಕ್ಷನ್ ಇಲ್ಲ. ಕರ್ನಾಟಕ ಮತ್ತು ಮಹಾರಾಷ್ಟ್ರಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಅದು ಕೂಡ ಬಂದ್. ಈಗ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದ್ರೆ ಸದ್ಯಕ್ಕೆ ರೈತರೆಲ್ಲರೂ ಕೂಡ ಕೇಳ್ತಾ ಇರೋದು, ಅಲ್ಲಿರೋರೆಲ್ಲರೂ ಕೂಡ ಕೇಳ್ತಾ ಇರೋದು, ನಮಗೆ ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಅನ್ನುವಂಥದ್ದನ್ನ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ. ಈ ಪ್ರವಾಹದ ಭೀತಿ ಏನು ಕಡಿಮೆ ಆಯ್ತಾ? ಪ್ರವಾಹ ತಗ್ಗಿದೆ, ಅದರ ಎಫೆಕ್ಟ್ ಅಥವಾ ಅದರ ಆಗಿರುವಂತಹ ಅವಾಂತರಗಳು ಕಡಿಮೆ ಆಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಈಗ ಜಲಾಶಯಗಳಿಂದ ನೀರನ್ನ ರಿಲೀಸ್ ಮಾಡ್ತಾ ಇರುವುದು, ಇದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಾಲ್ಕಿಯ 22 ಗ್ರಾಮಗಳು ಮತ್ತೆ ಮುಳುಗಡೆ ಆಗುವ, ಜಲಾವೃತ ಆಗುವಂತಹ ಆತಂಕವನ್ನ ಎದುರಿಸ್ತಾ ಇದೆ